ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಮ್ಮರ್ ಅಂತಂದರೆ ಯೂಶ್ವಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ನೆನಪಾಗುವಂಥದ್ದು ಐಸ್ ಕ್ರೀಮ್. ಸೊ ಐಸ್ ಕ್ರೀಮ್ ಬದಲಿಗೆ ಆಲ್ಟರ್ನೇಟ್ ಆಗಿ ಒಂದು ಹೆಲ್ದಿ ವೇಯಲ್ಲಿ ನಾವು ಕಸ್ಟರ್ಡ್ನ ಯಾಕೆ ಮಾಡ್ಕೊಂಡು ತಿನ್ನಬಾರ್ದು. ಹಾಗಾಗಿ ನಾನು ನಿಮಗೆ ಇವತ್ತು ಫ್ರೂಟ್ ಕಸ್ಟರ್ಡ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಹಾಫ್ ಕಪ್ಪಷ್ಟು ನೀರನ್ನು ಇಟ್ಕೊಂಡು ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು 1 ಲೀಟರ್ ನಂದಿನಿ ಹಾಲನ್ನ ತೊಗೊಂಡು ಅದನ್ನು ಕೂಡ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಹಾಲಿಗೆ ಕೆನೆ ಕಟ್ಟೋದಕ್ಕೆ ಬಿಡಬಾರ್ದು, ಆವಾಗವಾಗ ಕೈ ತಿರುಗಿಸ್ತಾ ಇರಬೇಕು. ಹಾಗೆ ಈಗ ನೀರು ಕುದೀತಿದೆ. ಈಗ ಇದಕ್ಕೆ ಸಬ್ಬಕ್ಕಿನ ಅರ್ಧ ಕಪ್ಪಷ್ಟು ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೀಡಿಯಮ್ ಸೈಜ್ ಸಬ್ಬಕ್ಕಿನ ತೊಗೊಳ್ತಾ ಇದ್ದೀನಿ, ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು. ಸೊ ಇದು ಈಗ ಕುದೀತಾ ಇದೆ. ಕುದಿಬೇಕಾದ್ರೆ ನಾವು ಇದನ್ನು ಆಫ್ ಮಾಡಿ ಒಂದು ಸತಿ ಶೋಧಿಸ್ಕೊಂಡು, ಈ ಸ್ಟಾರ್ಚ್ ಏನಿದೆ ಇದನ್ನೆಲ್ಲ ಶೋಧಿಸ್ಕೊಂಡು ತಣ್ಣೀರಲ್ಲಿ ಒಂದು ಸತಿ ತೊಳ್ಕೊಬೇಕಾಗತ್ತೆ. ಸೊ ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ. ಇನ್ ದ ಮೀನ್ ವೈಲ್ ಹಾಲು ಉಗುರು ಬೆಚ್ಚಗಿರಬೇಕಾದ್ರೇ ಒಂದು ಸ್ವಲ್ಪ ಹಾಲನ್ನು ಒಂದು ಬಟ್ಲಲ್ಲಿ ತಗೊಂಡು ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅನ್ನೋದನ್ನು ನೋಡಿಕೊಂಡು, ನಾನಿಲ್ಲಿ 1 ಲೀಟರ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು 3 ಸ್ಪೂನ್ ವೆನಿಲಾ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಲು ಉಗುರು ಬೆಚ್ಚಗಿರಬೇಕಾದ್ರೇ ತೊಗೊಂಡು ನೀಟಾಗಿ ಲಂಪ್ಸ್ ಇಲ್ದಿರ ಕಲಿಸ್ಕೊಂಡು ಇಟ್ಕೊಂಡಿರಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಸಬ್ಬಕ್ಕಿ ಕುದೀತಾ ಇದೆ. ನಾನು ಆಲ್ರೆಡಿ ಆಫ್ ಮಾಡಿದ್ದೀನಿ. ಸೊ ಇದನ್ನು ಒಂದು ಸತಿ ಶೋಧಿಸ್ಕೊಂಡ್ಬಿಟ್ಟು ಒಂದು ನೀರಲ್ಲಿ ತೊಳ್ಕೊಂಡು ಬರೋಣ. ಇದರದ್ದು ಸ್ಟಾರ್ಚ್ ನಮಗೆ ಅವಶ್ಯಕತೆ ಇಲ್ಲ, ಬಂಕ ಇರುತ್ತೆ. ಸೊ ಸ್ಟಾರ್ಚ್ ಎಲ್ಲ ನೀಟಾಗಿ ತೆಗಿಬೇಕು. ಸೊ ಇನ್ ದ ಮೀನ್ ವೈಲ್ ಅದನ್ನು ಶೋಧಿಸಿದ್ದಾಯಿತು. ನಾನೀಗ ಇಲ್ಲಿ ಕಸ್ಟರ್ಡ್ ಪೇಸ್ಟ್ ಏನಿದೆ ಅದನ್ನು ಹಾಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಆವಾಗವಾಗ ಕೈ ಆಡಿಸ್ತಾ ಇರಬೇಕು, ಹಾಲನ್ನು ಕೆನೆ ಕಟ್ಟೋದಕ್ಕೆ ಬಿಡಬಾರ್ದು. ಹಾಗೆ ಈ ಕಸ್ಟರ್ಡ್ ಹಾಕಿದ ತಕ್ಷಣ ಒಂದು ಕುದಿ ಬರೋವರೆಗೂ ಕೈ ಬಿಡ್ದಿರ ಆಡಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಈ ಕಸ್ಟರ್ಡ್ ಪೇಸ್ಟ್ ಏನಿದೆ ಅದು ಗಡ್ಡೆ ಕಟ್ಬಿಡುತ್ತೆ. ಈಗ ಹಾಲು ಒಂದು ಕುದಿ ಬರ್ತಾ ಇದೆ. ಈ ಸ್ಟೇಜಲ್ಲಿ ನಾವು ಸ್ಟವ್ ಆಫ್ ಮಾಡಿ ಹಾಲನ್ನು ಸೈಡ್ಗೆ ತೆಗೆದಿಟ್ಕೊಂಡ್ಬಿಡ್ಬೇಕು. ಸೊ ನಾನು ಮೊದಲೇ ಹೇಳ್ದಂಗೆ ಸಬ್ಬಕ್ಕಿನ ಆಲ್ರೆಡಿ ಒಂದು ಸತಿ ಶೋಧಿಸ್ಕೊಂಡು ತಣ್ಣೀರಲ್ಲಿ ತೊಳ್ಕೊಂಡು ಹಾಕ್ಕೋಬೇಕು. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ಅಲ್ದಿರ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ನೋಡುವಂತಹ ಫ್ರೆಂಡ್ಸ್ ಇದ್ದಾರೆ ನನಗೆ. ಹಾಗಾಗಿ ಅವ್ರಿಗೋಸ್ಕರ ನಾನೆಲ್ಲ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಥರ ನೀಟಾಗಿ ಶೋಧಿಸ್ಕೊಂಡ್ಬಿಟ್ಟು ಅದರದ್ದು ಬಂಕ ಏನಿದೆ ಅದು ಯಾರಾದರೂ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ಸಾಲ್ಟ್ ಹಾಕಿ ಕೊಡ್ಬೋದು, ವೆಯ್ಟ್ ಗೇನ್ಗೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಬಿಸಾಕ್ಬಿಡಿ. ಸೊ ನೀಟಾಗಿ ಇದನ್ನು ಒಂದು ಸತಿ ತಣ್ಣೀರಲ್ಲಿ ತೊಳ್ಕೊಂಡು ಆನಂತರ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಹಾಲು ಕಾಯಿಸಿಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರ್ ಹಾಕಿ, ಆ ಹಾಲನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಇದು ಟೊಪಿಯೋಕಾ ಪರ್ಲ್ಸ್ ಅಥವಾ ಈ ಸಾಬುದಾನ ಅಂತ ಏನು ಕರಿತೀವಿ, ಇದು ಸ್ವಲ್ಪ ಗುಂಪಾಗಿ ಗಂಟಾಗಿಬಿಡುತ್ತೆ. ಹಾಗಾಗಿ ಫಸ್ಟಲ್ಲೇ ನೀಟಾಗಿ ಒಂದು ಸತಿ ಕಲಿಸ್ಕೊಂಬಿಡಿ. ಸೊ ಹಾಲು ಇನ್ನೂ ಬಿಸಿ ಇದೆ, ನೀಟಾಗಿ ಒಂದು ಸತಿ ಕಲಿಸ್ಕೊಂಬಿಡೋಣ. ಇದನ್ನು ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಸೈಡಲ್ಲಿ ಇಟ್ಬಿಡೋಣ. ಈಗ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು, ನಿಮಗೆ ಸಕ್ಕರೆ ಬೇಕು ಅಂತಂದರೆ ಸಕ್ಕರೆ ಹಾಕ್ಕೋಬೋದು. ಸೊ ಸಕ್ಕರೆ ಬದಲಿಗೆ ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅನ್ನೋ ಉದ್ದೇಶ ಇದ್ದರೆ ಈ ಥರ ಬೆಲ್ಲದ ನೀರನ್ನು ಮಾಡ್ಕೋಬೇಕಾಗತ್ತೆ. ಬೆಲ್ಲದ ಪಾಕ ಅಲ್ಲ, ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ಬೆಲ್ಲ ಸಂಪೂರ್ಣವಾಗಿ ಕರಗೋವರೆಗೂ ಬಿಡಬೇಕು. ಅದು ಕರಗಿದ ನಂತರ ಅದರಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಹೋಗೋ ಉದ್ದೇಶದಿಂದ ಅದನ್ನು ನೀಟಾಗಿ ಒಂದು ಸತಿ ಫಿಲ್ಟರ್ ಮಾಡ್ಕೊಂಬಿಡ್ಬೇಕು. ಯೂಶ್ವಲಿ ಬೆಲ್ಲ ಕರಗಿಸಿದಾಗ ಅದರಲ್ಲಿ ಮಣ್ಣು ಅವೆಲ್ಲ ಇರೋದು ಸಾಮಾನ್ಯ. ಹಾಗಾಗಿ ಒಂದು ಸತಿ ಶೋಧಿಸ್ಕೊಂಬಿಟ್ರೆ ಸೇಫ್. ಸೊ ಈ ಒಂದು ಬೆಲ್ಲದ ನೀರಿನ ಮಿಕ್ಸ್ಚರ್ ಏನಿದೆ ಅದನ್ನು ನಾನು ಉಗುರು ಬೆಚ್ಚಗಾಗಿರ್ತಕ್ಕಂತಹ ಸಬ್ಬಕ್ಕಿ ಮತ್ತು ಹಾಲು ಮಿಕ್ಸ್ಚರ್ ಏನಿದೆ ಈ ಒಂದು ಮಿಕ್ಸ್ಗೆ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅನ್ನೋದಾದರೆ ಸಕ್ಕರೆ ಪೌಡರ್ನ ಕೂಡ ಹಾಕ್ಕೊಳ್ಬೋದು. ಇಲ್ಲ ಇನ್ನೂ ಹೆಲ್ದಿ ವರ್ಷನ್ ಬೇಕು ಅಂತಂದರೆ ನೀವು ಬನಾನಾ ಪ್ಯೂರಿನ ಕೂಡ ಹಾಕ್ಕೋಬೋದು, ಅದು ಕೂಡ ಮೈಲ್ಡ್ ಸ್ವೀಟ್ನೆಸ್ ಕೊಡುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಕಲಿಸ್ಕೊಂಬಿಡೋಣ. ಸ್ವೀಟ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಇದು ಸಂಪೂರ್ಣವಾಗಿ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಬಿಸಿ ಫ್ರಿಜ್ಜಲ್ಲಿ ಇಡಬಾರ್ದು, ರೂಮ್ ಟೆಂಪ್ರೇಚರಲ್ಲೇ ತಣ್ಣಗಾಗಬೇಕು. ಇದು ಆಲ್ರೆಡಿ ಸ್ವಲ್ಪ ತಿಕ್ಕಾಗಿದೆ. ಈಗ ನಾನು ಆಲ್ರೆಡಿ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೀವು ಸಿಟ್ರಸ್ ಫ್ರೂಟ್ ಅಲ್ದಿರ ಬೇರೆ ಯಾವ ಫ್ರೂಟ್ಸ್ ಬೇಕಾದರೂ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ, ಮಸ್ಕ್ ಮೆಲನ್, ಸ್ಟ್ರಾಬೆರೀಸ್, ಆ್ಯಪಲ್ ಹಾಗೆ ಮತ್ತು ಪೊಮೊಗ್ರನೇಟ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಆ್ಯಸ್ ಪರ್ ನಿಮ್ಮ ಚಾಯ್ಸ್ ನೀವೇನಾದರೂ ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲ ಒಂದು ಸತಿ ಹಾಕ್ಕೊಂಡ್ಮೇಲೆ ನೀಟಾಗಿ ಇದನ್ನು ತಿರುಗಿಸ್ಕೊಂಬಿಡ್ಬೇಕು, ಕಲಿಸ್ಕೋಬೇಕು. ಸೊ ತಣ್ಣಗಾದ್ಮೇಲೆ ಏನಿದೆ ಇದು ಸ್ವಲ್ಪ ತಿಕ್ಕಾಗತ್ತೆ, ಐಸ್ ಕ್ರೀಮ್ ಥರ. ಚಿಲ್ಡ್ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿದಾಗಂತೂ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಸೊ ಈ ಸಮ್ಮರ್ ಮನೆಯಲ್ಲಿ ಮಾಡ್ಕೊಳ್ಳಿ, ಐಸ್ ಕ್ರೀಮ್ ಬದಲು ಈ ಥರ ಒಂದು ಹೆಲ್ದಿ ಆಲ್ಟರ್ನೇಟ್ನ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಸೊ ಹ್ಯಾಪಿ ಈಟಿಂಗ್. ಇವತ್ತಿನ ರೆಸಿಪಿ ಇದಾಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ.
ಖಂಡಿತ ಟ್ರೈ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.